Welcome to Commerce Classes. Second PUC Accountancy 2025-26 academic year final exam ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಸ್ಕೋರ್ ಮಾಡಬೇಕು, 80/80 ತಗೋಬೇಕು ಅಂದರೆ ಥಿಯರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು, ಪ್ರಾಕ್ಟಿಕಲ್ಗೂ ಕೂಡ ನಾವು ಇಂಪಾರ್ಟೆನ್ಸನ್ನು ಕೊಡಬೇಕಾಗತ್ತೆ. ಹಾಗೆಯೇ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು, ಇನ್ ಜಸ್ಟ್ ಇರೋದೇ 4 months ಇದೆ ಹೌದಲ್ವಾ. ಅದರಲ್ಲಿ ಈಗ ಆಲ್ರೆಡಿ ಅಕ್ಟೋಬರ್ ಮುಗ್ದೋಯ್ತು, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಅಷ್ಟರಲ್ಲಿ ನಾವು ಎಲ್ಲ ಸಬ್ಜೆಕ್ಟು ಓದಬೇಕು. ಅಕೌಂಟೆನ್ಸಿ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಸಿಲೆಬಸ್ ಏನಿದೆ, ಹಾಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು, ನಾವು ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ಇಂಪಾರ್ಟೆಂಟ್ ಚಾಪ್ಟರ್ ಓದಲೇಬೇಕು ಅನ್ನೋದು ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಸೆಕೆಂಡ್ PU ಅಕೌಂಟೆನ್ಸಿಗೆ ನವೆಂಬರ್ 1 ನಾಳೆಯಿಂದ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ ಅಕೌಂಟೆನ್ಸಿ. ಅದಕ್ಕೆ ಯಾವ ರೀತಿ ಜಾಯಿನ್ ಆಗಬೇಕು ನೀವು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ಲಾಸ್ಟಲ್ಲಿ ತಿಳಿಸಿದ್ದೀನಿ, ಅಲ್ಲಿವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ PUC ಅಕೌಂಟೆನ್ಸಿ 2025-26 ಅಕಾಡೆಮಿಕ್ ಇಯರ್ ಏನಿದೆ, ನಿಮಗೆ ಫೈನಲ್ ಎಕ್ಸಾಮಿಗೆ ಅಕೌಂಟೆನ್ಸಿ ಮಸ್ಟ್ ಅಂಡ್ ಶುಡ್ ಯಾವ್ಯಾವ ಟಾಪಿಕನ್ನು ನಾವು ಓದಬೇಕು, ಯಾವ್ಯಾವ ಚಾಪ್ಟರ್ಸ್ಗೆ ನಾವು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಈ ಪ್ರತಿಯೊಂದನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವೀಗ 6 marks ನಮಗೆ ಪ್ರಾಬ್ಲಮ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಥಿಯರಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ 26 marksಗೆ ನಮಗೆ ಥಿಯರಿ ಇರುತ್ತೆ ಹೌದಲ್ವಾ. ಸೊ ಹಾಗಾಗಿ ಥಿಯರಿ ಕಡೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಾಬ್ಲಮ್ ಅನ್ನ ನೋಡಿದಾಗ ನಾವು ಯಾವ್ಯಾವ ಪ್ರಾಬ್ಲಮ್ ನಮಗೆ 6 marksಗೆ ಇಂಪಾರ್ಟೆಂಟ್, ಫಸ್ಟ್ ಚಾಪ್ಟರ್ನ ತಗೊಂಡಾಗ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಅದರಲ್ಲಿ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಾಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಹಾಗೆ ವಿತ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಅನ್ನ ಕೊಟ್ಟಾಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಇದೆರಡೂ ಇದ್ರ ಮೇಲೆ ಏನೊಂದು ಅಡ್ಜಸ್ಟ್ಮೆಂಟ್ ಮೇಲೆ ನಮಗೆ ಪ್ರಾಬ್ಲಮ್ ಈ ಎರಡರಲ್ಲಿ ಒಂದು ಕೇಳೋ ಚಾನ್ಸಸ್ ಇರುತ್ತೆ, 99% ಇರುತ್ತೆ. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಹಾಗೇನೆ ಇದೇ ಚಾಪ್ಟರ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಏನಿದೆ ಅದರಲ್ಲಿ ಕೆಲವೊಂದು ಕೇಸಸ್ ಇರುತ್ತೆ. ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾನ್ ಎವ್ರಿ ಮಂತ್ ಆರ್ ಕ್ವಾರ್ಟರ್ಲಿ, ಒಂದು ಫಿಕ್ಸ್ಡ್ ಅಮೌಂಟ್ ಅನ್ನ ಪ್ರತಿ ತಿಂಗಳೊಂದು ಡ್ರಾ ಮಾಡಿದಾಗ ಅಥವಾ ಕ್ವಾರ್ಟರ್ಲಿ ಡ್ರಾ ಮಾಡಿದಾಗ, ಹಾಫ್ ಇಯರ್ಲಿ ಡ್ರಾ ಮಾಡಿದಾಗ ಯಾವ ರೀತಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೇರಿಯಸ್ ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದಾಗ, ಅಂದ್ರೆ ಒಂದು ಮಂತ್ ನಾವು 3000 ಮಾಡಿರ್ತೀವಿ, ಇನ್ನೊಂದು ಮಂತ್ 8000 ಮಾಡಿರ್ತೀವಿ, ಇನ್ನೊಂದು ಮಂತ್ 12,000 ಮಾಡಿರ್ತೀವಿ. ಈ ರೀತಿ ಡಿಫ್ರೆಂಟ್ ಅಮೌಂಟ್ ಇದ್ದಾಗ ಯಾವ ರೀತಿ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂಡರ್ ಪ್ರಾಡಕ್ಟ್ ಮೆಥಡ್. ಇದು ಕೂಡ 6 marksಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡರಲ್ಲಿ ಒಂದು ಕ್ವಶನ್ ನಮಗೆ ಕಂಪಲ್ಸರಿ ಇದ್ದೇ ಇರುತ್ತೆ, 6 marks ಕ್ವಶನ್. ಓಕೆ, ಈ ಎರಡು ಟಾಪಿಕ್ ಅನ್ನ ನಾವೀಗ ಕವರ್ ಆದ್ವಿ ಅಂತ ಹೇಳಿದ್ರೆ 6 marks ನಮ್ಮ ಕೈಯಲ್ಲಿ ಇದ್ದಂಗೆ. ನೆಕ್ಸ್ಟ್ ನಮಗೆ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಏನಿದೆ, ಈ ಒಂದು ಚಾಪ್ಟರ್ ಅಲ್ಲಿ ನಮಗೆ 6 marksಗೂ ಕೂಡ ಇಂಪಾರ್ಟೆಂಟ್, 12 marksಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. 6 marksಗೆ ಯಾವ್ದೆಲ್ಲ ಟಾಪಿಕ್ ಇಂಪಾರ್ಟೆಂಟ್ ಅಂತ ನೋಡಿದಾಗ ನಮಗೆ NPSR, ಕ್ಯಾಲ್ಕುಲೇಷನ್ ಆಫ್ NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈ ಒಂದು ಇದರ ಮೇಲೆ ನಮಗೆ ಒಂದು ಕ್ವಶನ್ಸ್ ಇರುತ್ತೆ. ಇಲ್ಲ ಸ್ಯಾಕ್ರಿಫೈಸ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸ್ ವೆನ್ OPSR, ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಾಗ ಯಾವ ರೀತಿ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಎರಡು ಟಾಪಿಕ್ ಏನಿದೆ, ಈ ಎರಡು ಟಾಪಿಕ್ ಅಲ್ಲಿ ನಮಗೆ ಒಂದು ಕ್ವಶನ್ ಬರುತ್ತೆ. ಓಕೆ, 6 marksಗೆ ಈ ಎರಡು ಟಾಪಿಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, NPSR ಅಂಡ್ ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟ್ ನಮಗೆ ಈ ಸ್ಯಾಕ್ರಿಫೈಸ್ ರೇಷಿಯೋ 6 marks ಅಲ್ಲಿ ಕೇಳಲಿಲ್ಲ, ಇನ್ ಕೇಸ್ ರಿಟೈರ್ಮೆಂಟ್ ಅಲ್ಲಿ ಗೇನ್ ರೇಷಿಯೋ ಕೇಳಿದ್ರು ಅಂತ ಹೇಳಿದಾಗ ಈ ಸ್ಯಾಕ್ರಿಫೈಸ್ ರೇಷಿಯೋ ಮೇಲೆ 2 marksಗೆ ಫಾರ್ಮುಲಾ ಆಗಿರ್ಬೋದು, ಇಲ್ಲ ಮೀನಿಂಗ್ ಆಗಿರ್ಬೋದು, ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನಮಗೆ ಪ್ರಾಬ್ಲಮ್ ಕಲ್ತ್ರೆ ಅದು ಈಸಿಯಾಗಿ ನಾವು ಅದನ್ನ ಆನ್ಸರ್ ಮಾಡಬಹುದು. ಥಿಯರಿ ಕ್ವಶನ್ಸ್ ಕೂಡ ನಾವು ಆನ್ಸರ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ 12 marksಗೆ ಯಾವ್ದು ಇಂಪಾರ್ಟೆಂಟು, ಈ ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳ್ತಾರೆ. ಆಸ್ ಪರ್ AS 26 ಒಂದು ಗುಡ್ ವಿಲ್ ಏನಿದೆ ಅದನ್ನ ನಾವು ಆಸ್ ಪರ್ AS 26 ತೋರಿಸಬೇಕಾಗುತ್ತೆ, ವಿತ್ ಅಡ್ಜಸ್ಟ್ಮೆಂಟ್ ಅಂಡ್ ವಿತೌಟ್ ಅಡ್ಜಸ್ಟ್ಮೆಂಟ್. ಓಕೆ, ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಎರಡೂ ಕೂಡ ನಮಗೆ ಈ ಒಂದು 12 marks ಪ್ರಾಬ್ಲಮ್ ಅಲ್ಲಿ ಇಂಪಾರ್ಟೆಂಟ್. ಈ ಒಂದು ಚಾಪ್ಟರ್ ಅಲ್ಲಿ ನಮಗೆ 6 marksಗೂ ಕೂಡ ಕ್ವಶನ್ಸ್ ಇದೆ, 12 marksಗೂ ಕೂಡ ಕ್ವಶನ್ಸ್ ಇದೆ, ಹಾಗೆ ಥಿಯರಿ ಕ್ವಶನ್ಸ್ ಕೂಡ ಬರುತ್ತೆ, ನಾವು ಮಿಸ್ ಮಾಡಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನೆಕ್ಸ್ಟ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಇದೆ. ಅಂದ್ರೆ ಈಗ ಕೆಲವೊಂದು ಸಲ ಏನಾಗುತ್ತೆ, ತುಂಬಾ ಜನ ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ರಿ, ಹಾಗೆ ತುಂಬಾ ಜನ ಎಂಕ್ವೈರಿ ಮಾಡ್ತಾ ಇದ್ರಿ. ನಾನು ಲಾಸ್ಟ್ ಇಯರ್ ಅಲ್ಲಿ ಒಂದು ಟ್ಯೂಷನ್ ಕ್ಲಾಸ್ ಅನ್ನ ಆನ್ ಮಾಡಿದ್ದೆ ಅಲ್ವಾ, ಅದೇ ನಂಬರ್ಗೆ ಕಾಲ್ ಮಾಡ್ತಾ ಇದ್ರಿ. ಸೊ ಈ ಸಲ ಟ್ಯೂಷನ್ ಯಾವುದು ಕ್ಲಾಸ್ ಮಾಡ್ತಾ ಇಲ್ಲ. ಹಾಗೇನೆ ಯೂಟ್ಯೂಬ್ ಅಲ್ಲೇನೆ ಲೈವ್
ಲೈವ್ ಅಲ್ಲಿ ನಿಮಗೆ ಕ್ಲಾಸ್ ಪ್ರತಿದಿನ ಒಂದು ಕ್ಲಾಸ್ ಇರುತ್ತೆ ಅಕೌಂಟೆನ್ಸಿ ಸೆಕೆಂಡ್ PUC ಮೇಲೆ. ಈ ಎಲ್ಲಾ ಚಾಪ್ಟರ್ಸ್ ಮೇಲೆ ಕೂಡ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ 1 or 2 ಪ್ರಾಬ್ಲಮ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ. ಹಾಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೆಲ್ಲದೂ ಕೂಡ ನೀವು ಈಸಿಯಾಗಿ ಪ್ರತಿಯೊಬ್ಬರು ಕೂಡ ನೋಡಬಹುದು. ಹಾಗೆ ಈಗ ನೆಕ್ಸ್ಟ್ ಲೈವ್ ಕ್ಲಾಸ್ ಮಾಡಬೇಕು ಅಂತ ಒಂದು ನಾಳೆಯಿಂದ November 1st ಇಂದ ಲೈವ್ ಕ್ಲಾಸ್ ಮಾಡಬೇಕು ಅಂತ ಡೈಲಿ ನಿಮಗೆ ನಾನು ಒಂದು ಪೋಲ್ ಕೂಡ ಹಾಕಿದ್ದೆ. ಅದರಲ್ಲಿ ನಿಮಗೆ ಡೇಟ್ ಇಲ್ಲ ಮಾರ್ನಿಂಗ್ ಆಗಿರ್ಬೋದು ಇಲ್ಲ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಯಾವ ಟೈಮಲ್ಲಿ ಆ ಒಂದು ಲೈವ್ ಕ್ಲಾಸ್ ಇದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಈ ಲೈವ್ ಕ್ಲಾಸ್ದು 119 ರೂಪೀಸ್ ಇರುತ್ತೆ. ಅದು ಮೆಂಬರ್ಸ್ ಯಾರು ಅದಕ್ಕೆ ಜಾಯಿನ್ ಆಗ್ತಾರೆ ಅವ್ರಿಗೆ ಮಾತ್ರ ಲೈವ್ ಕ್ಲಾಸು ಇರೋವಂಥದ್ದು. ಇನ್ನು ಉಳಿದಾಗೆ ಎಲ್ಲಾ ಟಾಪಿಕ್ ಮೇಲೂ ಕೂಡ ಯಾರು ತಗೊಳಕ್ ಆಗೋದಿಲ್ಲ. ಅವ್ರೆಲ್ಲರಿಗೂ ಕೂಡ 1 or 2 ಪ್ರಾಬ್ಲಮ್ಸ್ ಅಪ್ಲೋಡ್ ಆಗಿದೆ. ಪ್ರತಿಯೊಂದು ಟಾಪಿಕ್ ಮೇಲೂ ಕೂಡ ಪ್ರಾಬ್ಲಮ್ಸ್ ಇದೆ, ನೀವು ನೋಡಿ ಪ್ರಿಪೇರ್ ಆಗ್ಬೋದು. ಮೆಂಬರ್ಸ್ ಏನಿರ್ತಾರೆ ಅವರಿಗೆ ಡೈಲಿ ಕ್ಲಾಸ್ ಇರುತ್ತೆ. ಈಗ ಒಂದು ಟಾಪಿಕ್ ಫಾರ್ ಎಕ್ಸಾಂಪಲ್ NPSR ಅಂತ ಹೇಳಿದ್ರೆ ನಾನು 1 or 2 ಪ್ರಾಬ್ಲಮ್ಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ ಯೂಟ್ಯೂಬ್ ಅಲ್ಲಿ. ಲೈವ್ ಕ್ಲಾಸ್ ಅಲ್ಲಿ ಈ ಟಾಪಿಕ್ ಅನ್ನ ತಗೊಂಡ್ರೆ ಅದು ಕಂಪ್ಲೀಟ್ ಕವರ್ ಆಗೋವರೆಗೂ 3 to 4 ಪ್ರಾಬ್ಲಮ್ಸ್ ಆಗಿರ್ಬೋದು. ಹಾಗೆ ನಿಮಗೆ ಲೈವ್ ಚಾರ್ಟ್ ಕೂಡ ಮಾಡೋದು ಒಂದು ಚಾನ್ಸಸ್ ಇರುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಇಲ್ಲ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಅಲ್ಲೇ ಕಮೆಂಟ್ ಮಾಡಬಹುದು ಲೈವ್ ಕ್ಲಾಸ್ ಅಲ್ಲಿ ಇದ್ದಾಗ. ಸೊ ಹಾಗಾಗಿ ಲೈವ್ ಕ್ಲಾಸು ಯಾರು ಮೆಂಬರ್ಸ್ ತಗೊಂಡಿರ್ತಾರೆ ಅವ್ರು ಯಾವಾಗ ಬೇಕಾದ್ರೂ ಕೂಡ ನಿಮಗೆ ಆ ಒಂದು ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ನೀವು ಎಷ್ಟು ಸಲನಾದ್ರೂ ನೋಡಬಹುದು. ಮಂತ್ಲಿ 119 ರೂಪಾಯಿ ಇರುತ್ತೆ. ಈಗ ಒಂದು ಚಿಕ್ಕ ಮಕ್ಕಳನ್ನ ನಾವು ಟ್ಯೂಷನ್ ಕಳಿಸ್ತೀವಿ ಅಂತ ಹೇಳಿದಾಗ 1000 ರೂಪೀಸ್ ಮಿನಿಮಮ್ 1000 ರೂಪೀಸ್ ಇರುತ್ತೆ, ಹೌದಲ್ವಾ? ಇದು ತುಂಬಾ ಜಾಸ್ತಿ ರೇಟ್ ಏನಿಟ್ಟಿಲ್ಲ. ಮಿನಿಮಮ್ ಪ್ಲಾನ್ ಇರೋದೇ 119 ರೂಪಾಯಿ. ನಾವಿಷ್ಟೆಲ್ಲ ಫೀಚರ್ಸ್ ಕೊಟ್ಟಾಗ ಅದರಲ್ಲಿ ಇನ್ನೂ ಕಡಿಮೆ ಸೆಲೆಕ್ಟ್ ಮಾಡೋದಕ್ಕೆ ಯಾವುದೇ ಅಮೌಂಟ್ ತೋರಿಸ್ತಾ ಇಲ್ಲ. ಓಕೆ, ಹಾಗಾಗಿ 119 ರೂಪಾಯಿ ಕೊಟ್ಟು ಯಾರೆಲ್ಲ ಒಂದು ಲೈವ್ ಕ್ಲಾಸಿಗೆ ಜಾಯಿನ್ ಆಗ್ತೀರಾ ಅವರಿಗೆ ಪ್ರತಿ ಒಂದು ಟಾಪಿಕ್ ಮೇಲೂ ಕೂಡ 5 to 6 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೀನಿ. ಹಾಗೇನೆ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, 2 marks ಕ್ವಶನ್, 1 marks ಕ್ವಶನ್ ಪ್ರತಿ ಒಂದು ಕೂಡ ಇರುತ್ತೆ. ಹಾಗೆ ಸ್ಯಾಟರ್ಡೆ ಸಂಡೇ ಈ 2 ದಿನ ಬಿಟ್ಟು ಇನ್ನು ಉಳಿದಂತೆ ಎಲ್ಲಾ ದಿನನೂ ಕೂಡ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಮಾಡಿರೋದನ್ನ ನೀವು ಎಷ್ಟು ಸಲ ಬೇಕಾದ್ರೂ ಕೂಡ ನೋಡಬಹುದು. ಅದು ನಿಮಗೆ ನೆಕ್ಸ್ಟ್ ನಾಳೆಯಿಂದ ನೀವು ಆ ಲೈವ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಜಾಯಿನ್ ಅಂತ ಒಂದು ಯಾವ ರೀತಿ ಜಾಯಿನ್ ಆಗಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ 119 ರೂಪೀಸ್ ನ ಪೇಮೆಂಟ್ ಮಾಡಿದ್ರೆ ನಿಮಗೆ ಲೈವ್ ಕ್ಲಾಸ್ಗೆ ನಿಮಗೆ ಎನೇಬಲ್ ಆಗ್ತೀರಾ. ಓಕೆ, ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಈ ಒಂದು ಚಾಪ್ಟರ್ ಅಲ್ಲಿ NPSR ಏನಿದೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಗೇನ್ ರೇಷಿಯೋ, ಈ 2 ಪ್ರಾಬ್ಲಮ್ ಕೂಡ ನಮಗೆ 6 marksಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 12 marksಗೆ ಪ್ರಿಪರೇಷನ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಗುಡ್ ವಿಲ್ ಆಸ್ ಪರ್ AS 26 ಈ ಒಂದು ಟಾಪಿಕ್ ಮೇಲೆ ನಮಗೆ ಈ ಚಾಪ್ಟರ್ ಅಲ್ಲಿ 6 marksಗೂ ಕೂಡ 12 marksಗೂ ಕೂಡ ಇರುತ್ತೆ. ನಮಗೆ 6 marksಗೆ ಅಡ್ಮಿಷನ್ ಅಲ್ಲಿ ಕೇಳಲಿಲ್ಲ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಅಲ್ಲಿ ಕೇಳಿರ್ತಾರೆ, ರಿಟೈರ್ಮೆಂಟ್ ಅಲ್ಲಿ ಕೇಳಲಿಲ್ಲ ಅಂದ್ರೆ ಅಡ್ಮಿಷನ್ ಅಲ್ಲಿ ಕೇಳಿರ್ತಾರೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ, ಗೇನ್ ರೇಷಿಯೋ, NPSR ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಡೆತ್ ಆಫ್ ದ ಪಾರ್ಟ್ನರ್, ಇದರಲ್ಲಿ ಒಂದು ಕಂಪಲ್ಸರಿ 6 marks ಕ್ವಶನ್ಸ್ ಇರುತ್ತೆ. ಓಕೆ, ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟಿವ್ ಅಕೌಂಟ್ ಈ 2 ಟಾಪಿಕ್ ಅಲ್ಲಿ ಒಂದು ಕ್ವಶನ್ ನಮಗೆ ಇರುತ್ತೆ. ಹಾಗೆ ಒಂದು ಥಿಯರಿ ಕೂಡ ಇರುತ್ತೆ, ಒಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಕೂಡ ಇರುತ್ತೆ. ಚಿಕ್ಕ ಚಾಪ್ಟರ್ ನಿಮಗೆ ಮಿನಿಮಮ್ 8 marks ನೀವು ಇದರಲ್ಲಿ ತಗೋಬಹುದು. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ, ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನೀಸ್ ಆಕ್ಟ್ 2013 ಪ್ರಕಾರ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಾಗಿರ್ಬೋದು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಯಾವ ರೀತಿ ಪ್ರಿಪೇರ್ ಮಾಡಬೇಕು ಇದು ಕೂಡ 6 marksಗೆ ವೆರಿ ಇಂಪಾರ್ಟೆಂಟ್. ಈ 2ರಲ್ಲಿ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಈ ಚಾಪ್ಟರ್ ಏನಿದೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್, ಇದರಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಆಗಿರ್ಬೋದು ಅಥವಾ ಅಟ್ ಪ್ರೀಮಿಯಂ, ಡಿಸ್ಕೌಂಟ್ ಬರೋದಿಲ್ಲ, ಅಟ್ ಪಾರ್ ಅಥವಾ ಅಟ್ ಪ್ರೀಮಿಯಂ, ಫರ್ಫೀಚರ್ ಅಂಡ್ ರೀ ಇಶ್ಯೂ ಆಫ್ ಶೇರ್ಸ್ ಇದ್ರ ಮೇಲೆ 9 ಎಂಟ್ರಿ ಇರುವಂತದ್ದು ನಿಮಗೆ ಒಂದು. ಹಾಗೇನೆ ಫರ್ಫೀಚರ್ ಅಂಡ್ ರೀ ಇಶ್ಯೂ ಮಾಡಿದಾಗ ನಮಗೆ ಇನ್ನೂ ಎಂಟ್ರಿ ಜಾಸ್ತಿ ಆಗ್ಬೋದು. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಜರ್ನಲ್ ಎಂಟ್ರೀಸ್ನ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ಒಂದು 12 marksಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಇಶ್ಯೂ ಆಫ್ ರಿಡೆಂಪ್ಷನ್ ಆಫ್ ಡಿಬೆಂಚರ್, ಈ ಚಾಪ್ಟರ್ ಮೇಲೂ ಕೂಡ ನಮಗೆ 12 marksಗೆ ಒಂದು ಕ್ವಶನ್ ಇರುತ್ತೆ. ಹಾಗೆ 6 marksಗೂ ಕೂಡ ಈ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದರಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಾಮನ್ ಸೈಜ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದರಲ್ಲಿ 12 marksಗೆ ಒಂದು ಕ್ವಶನ್ ಇರುತ್ತೆ. ತುಂಬಾ ಈಸಿ ಇರುತ್ತೆ ಇದು. ನಾವು ಕಂಪೇರ್ ಮಾಡಿದ್ರೆ ಅಡ್ಮಿಷನ್, ರಿಟೈರ್ಮೆಂಟು,
ಹಾಗೆಯೇ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅದೊಂದು ಚಾಪ್ಟರ್ ಮಿಸ್ ಆಗಿದೆ. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು, ಅದರಲ್ಲೂ ನಮಗೆ ಒಂದು 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಆ ಎಲ್ಲ ಚಾಪ್ಟರ್ಗೂ ನಾವು ಕಂಪೇರ್ ಮಾಡಿದಾಗ ಈ ಪ್ರಾಬ್ಲಮ್ ತುಂಬಾನೇ ಈಸಿ ಇರುತ್ತೆ. ಈಸಿಯಾಗಿ ನಾವು ಈ ಚಾಪ್ಟರಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ನನಗೆ ಆನ್ಸರ್ ಮಾಡ್ಬೋದು. ಅಲ್ಲಿ ನಮಗೆ ಆಪ್ಷನ್ ಇರುತ್ತೆ ಅಲ್ವಾ, ಜಸ್ಟ್ 3 ಕ್ವಶನ್ಸ್ ಮಾತ್ರ ನಾವು ಆನ್ಸರ್ ಮಾಡಬೇಕು 12 ಮಾರ್ಕ್ಸ್ಗೆ. ತುಂಬ ಈಸಿಯಾಗಿ ಯಾವ ರೀತಿ ನಾವು ತಗೋಬಹುದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗೆ 6 ಮಾರ್ಕ್ಸ್ಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಚಾಪ್ಟರಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಫೈನಾನ್ಸಿಂಗ್ ಆಕ್ಟಿವಿಟಿ ಆಗಿರ್ಬೋದು, ಇದ್ರ ಮೇಲೂ ಕೂಡ ನಮಗೆ 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರುತ್ತೆ. ಲೈವ್ ಕ್ಲಾಸಸ್ಗೆ ಯಾವ ರೀತಿ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಚಾನಲ್ ಓಪನ್ ಮಾಡಿದಾಗ ಸಬ್ಸ್ಕ್ರೈಬ್ಡ್ ಪಕ್ಕ ನಮಗೆ ಜಾಯಿನ್ ಅನ್ನೋದು ಒಂದು ಹೊಸ ಬಟನ್ ಕಾಣಿಸ್ತದೆ ಅಲ್ವಾ, ಆ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ತೋರಿಸುತ್ತೆ. ಮೇಲ್ಗಡೆ ಮೆಂಬರ್ಸ್ ಏನಿದೆ 59, ಅದು ಯಾವುದಕ್ಕೂ ಕೂಡ ನಿಮಗೆ ಜಸ್ಟ್ ಒಂದು ಲೈವ್ ಚಾರ್ಟ್ಸ್ ಅಷ್ಟೇ ಬರುತ್ತೆ. ಸೆಕೆಂಡ್ ಒನ್ನಲ್ಲಿ ಅಕೌಂಟೆನ್ಸಿ ಕ್ಲಾಸಸ್ ಅಂತ ಇದೆ. ಅಕೌಂಟೆನ್ಸಿ ಕ್ಲಾಸಸ್ಸು 119 ರೂಪಾಯಿ ಇದೆ ಪರ್ ಮಂತಿಗೆ. ಒಂದು ತಿಂಗಳಿಗೆ 119. ಶನಿವಾರ ಭಾನುವಾರ ಬಿಟ್ಟು ಡೈಲಿ ಕ್ಲಾಸಸ್ ಇರುತ್ತೆ. ನಾಳೆ ನವೆಂಬರ್ 1 ಆಗಿರೋದ್ರಿಂದ ನಾಳೆ ನಿಮಗೆ ಫಸ್ಟ್ ಕ್ಲಾಸ್ ಇದ್ದೇ ಇರುತ್ತೆ, ಲೈವ್ ಕ್ಲಾಸಸ್ಸು. ಅಲ್ಲಿ ನೀವು ಜಾಯಿನ್ ಆಗಬೇಕು ಅಂದರೆ ಜಾಯಿನ್ ಬಟನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೀವು ಫೋನ್ಪೇ ಮೂಲಕ ನಿಮ್ಮ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. 119 ರೂಪಾಯಿ ಪೇ ಮಾಡಿದರೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಆ ಕ್ಲಾಸನ್ನು ನೀವು ಎಷ್ಟು ಸಲ ಬೇಕಾದರೂ ನೋಡ್ಬೋದು. ಈ ಡೈಲಿ ಏನು ಕ್ಲಾಸಸ್ ಇರುತ್ತೆ ಈ ಮೆಂಬರ್ಸ್ಗೆ, ಅದನ್ನು ಯಾರು ಜಾಯಿನ್ ಆಗಿ ಮೆಂಬರ್ಶಿಪ್ ಪಡೆದಿರ್ತಾರೆ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ. ನೀವು ಆ ಒಂದು ಮಂತಲ್ಲಿ ಎಷ್ಟು ಸಲ ಬೇಕಾದರೂ ಆ ಕ್ಲಾಸಸ್ನ ನೋಡ್ಬೋದು. ಆದಷ್ಟು ನಾನು 1 ಇಂದ 2 ಮಂತ್ಸ್ ಒಳಗಡೆ ನಿಮಗೆ ಪೂರ್ತಿ ಅಕೌಂಟೆನ್ಸಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀನಿ. ಇಂಪಾರ್ಟೆಂಟ್ ಥಿಯರಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ.